ಯಾರಲ್ಲಿ ಕ್ರೀಡೆ ಮಾಡ್ತಾ ಇದ್ದಾರೆ ನಮ್ಮ ಕ್ರೀಡಾಕೂಟ ಪ್ರಾರಂಭ ಆಗುತ್ತೆ. ದಯವಿಟ್ಟು ಸರ್ ಈ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವ ಆಡಿಕೆಯ ಕ್ರೀಡಾ ಹಬ್ಬಕ್ಕೆ ಅತಿಥಿಗಳಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಹೇಮಂತ್ ಎನ್ ಸರ್ ಅವರಿಗೆ ತಮ್ಮ ಸಾಗರ ಶಾಖೆಯ ಎಲ್ಲ ಅಧಿಕಾರಿಗಳು ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಈ ಕ್ರೀಡಾ ಹಬ್ಬಕ್ಕೆ ಬಂದಂತ ಹೇಮಂತ್ ಈ ಒಂದು ಕ್ರೀಡಾ ಹಬ್ಬದ ವೇದಿಕೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಹೂಗುಚ್ಛ ನೀಡುವ ಮೂಲಕ ನಮ್ಮ ಸಹಾಯಕ ನಿರ್ದೇಶಕರು ಸ್ವಾಗತವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆ ಈ ಒಂದು ಕ್ರೀಡಾ ಹಬ್ಬಕ್ಕೆ ಹೂಗುಚ್ಛವನ್ನು ನೀಡುವ ಮೂಲಕ ಈ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕ್ರೀಡಾ ಹಬ್ಬಕ್ಕೆ ಹೃದಯದ ಸಹಕಾರವನ್ನು ನೀಡಿ ಈ ಒಂದು ವೇದಿಕೆಯಲ್ಲಿ ಆಶೀರ್ವದಿಸುತ್ತಾ ನಮ್ಮ ಗ್ರಾಮೀಣ ಮತ್ತು ಕುಡಿಯ ನೀರು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀಯುತ ಗುರುಕೃಷ್ಣ ಶೆಣೈಯವರಿಗೆ ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕ್ರೀಡಾ ಹಬ್ಬದ ವೇದಿಕೆಯಲ್ಲಿ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಕ್ರೀಡಾ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸರ್ಕಾರಿ ನೌಕರರ ಸಂಘದ ಕೊಡ್ತಾ ಇದ್ದೀನಿ. ಕ್ರೀಡಾ ಹಬ್ಬಕ್ಕೆ ಬಂದಂತ ಹಾಗೆ 25ನ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ವಾಗತ ಕೋರ್ತಿದ್ದೀನಿ. ಹಾಗೂ ಎಲ್ಲರಿಗೂ ನಮಸ್ಕಾರ. ನಮಗೆ RDPR ಇಲಾಖೆ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಾವು 365 ದಿನವೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡಿರ್ತೀವಿ. ಎಸ್ಪೆಷಲಿ ಕೆಲಸದ ಒಂದು ವಿಚಾರದಲ್ಲಿ RDPR ಇಲಾಖೆಯಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಓರ್ವ ಅಭಿವೃದ್ಧಿ ಅಧಿಕಾರಿಯಾಗಿ ಪಂಚಾಯತಿನಲ್ಲಿರುವಂಥ ಓರ್ವ ಅಭಿವೃದ್ಧಿ ಅಧಿಕಾರಿಯಾಗಿ ಪಂಚಾಯತಿಯಲ್ಲಿನ ಪ್ರತಿಯೊಂದು ಅಭಿವೃದ್ಧಿ ಆಗಿರ್ಬೋದು ಸಮಸ್ಯೆಗಳಿಗೆ ತಾವೇ ಭಾಗಿಯಾಗಿ ಅದನ್ನು ಸರಿಪಡಿಸೋದಕ್ಕೆ ಪ್ರತಿದಿನ ನೀವು ಕೆಲಸ ಮಾಡ್ತಾನೆ ಇರ್ತೀರ. ಈ ಒಂದು ಒತ್ತಡದ ಮಧ್ಯದಲ್ಲಿ ಕೆಲಸದ ಒತ್ತಡದ ಮಧ್ಯದಲ್ಲಿ ನಮಗೆ ನಮ್ಮದೇ ಆದಂಥ ಒಂದು ಪರ್ಸನಲ್ ಟೈಮ್, ವೈಯಕ್ತಿಕವಾದ ಒಂದು ಸಮಯವನ್ನು ಕಳೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ವ್ಯವಸ್ಥಿತವಾಗಿ ಈ ರೀತಿ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸಿದಾಗ ಎಲ್ಲರೂ ಒಟ್ಟಿಗೆ ಪಾಲ್ಗೊಂಡು ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲದಿದ್ದರೆ ನಮ್ಮಲ್ಲಿ ಕೆಲವರು ತುಂಬ ಚೆನ್ನಾಗಿ ಹಾಡು ಹೇಳೋರು ಇರ್ತಾರೆ, ಕೆಲವರು ತುಂಬ ಚೆನ್ನಾಗಿ ನಾಟಕ ಮಾಡೋರು ಇರ್ತಾರೆ, ಕೆಲವರು ತುಂಬ ಚೆನ್ನಾಗಿ ಸ್ಪೋರ್ಟ್ಸಲ್ಲಿ, ಮತ್ತು ಕೆಲವರು ತುಂಬ ಚೆನ್ನಾಗಿ ಬೇರೆ ಬೇರೆ ಅವರಲ್ಲಿರೋಂಥ ಹವ್ಯಾಸಗಳನ್ನ ಪ್ರದರ್ಶಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಕೂಡ ಹೌದು. ಭಾಳ ಉತ್ತಮವಾಗಿ ನೀವು ಪ್ರಯೋಜನವನ್ನು ಪಡ್ಕೋಬೇಕು ಅಂತಕ್ಕಂಥ ಹೇಳ್ತಾ, ಮತ್ತು ಈ ಒಂದು ಕ್ರೀಡೋತ್ಸವಕ್ಕೆ ನೀಡಿದಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ಒಂದು ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಭಾಷಣ ಕೇಳಲಿಕ್ಕೆ ಬಂದಿಲ್ಲ, ಎಲ್ಲ ಆಟ ಆಡ್ಲಿಕ್ಕೆ ಬಂದಿದ್ದೀರಿ. ಆದ್ದರಿಂದ ನಾನು ಎರಡು ಮಾತಿನಲ್ಲಿ ಮುಗಿಸ್ತೇನೆ. ಮಾನ್ಯ CO ಸಾಹೇಬರು ಎಲ್ಲ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾವಾಗಲೂ ಕಾರ್ಯ ಒತ್ತಡದಲ್ಲೇ ಇರ್ತೀವಿ. ಪಂಚಾಯಿತಿ ನಮ್ಮ ಸಾಗರದಲ್ಲಿ ಭಾಳ ಆ್ಯಕ್ಟಿವ್ ಜನ. ಸರ್ ಅಲ್ಲಿ ಗ್ರಾಮ ಠಾಣದಲ್ಲಿ ಎನ್ಕ್ರೋಚ್ಮೆಂಟು, ಇಲ್ಲಿ ಗ್ರಾಮ ಠಾಣದಲ್ಲಿ ಎನ್ಕ್ರೋಚ್ಮೆಂಟು, ನಿಮ್ಮ PDO ತೆಗೀತಾ ಇಲ್ಲ, ನಿಮ್ಮ PDO ರೆಸ್ಪಾಂಡ್ ಮಾಡ್ತಿಲ್ಲ. ಇದೇ ಬೆಳಗ್ಗೆ ಸಂಜೆ ನಮಗೆಲ್ಲ ಬೆಳಗ್ಗೆ ಸಂಜೆ ಇದೇ ಆಗ್ಬಿಟ್ಟಿರ್ತದೆ. ಆದ್ದರಿಂದ ಆರಾಮಾಗಿ 2 ದಿನ ಎಲ್ಲವನ್ನು ಮರೆತು ಆರಾಮಾಗಿ ಆಟಾಡಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿ. ಯಾರು ಗೆಲ್ತೀರಿ ಯಾರು ಸೋಲ್ತೀರಿ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿ ಆಡಿ. ನಿಮ್ಮಲ್ಲಿ ಯಾರು ಭಾಳ ಚೆನ್ನಾಗಿ ಆಡ್ತೀರೋ ಒಂದು 4 ಜನನ ಟೀಮ್ ರೆಡಿ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಸರ್ರು ಕ್ರಿಕೆಟ್ ಟೂರ್ನಿಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೂ ಬಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಆದ್ದರಿಂದ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ 2 ದಿನ ಚೆನ್ನಾಗಿ ಆಟಾಡಿ ಎಂಜಾಯ್ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾರು ಈ ನಮ್ಮ ಅಭಿವೃದ್ಧಿ ಸಂಘದ ಹೇಳಿ ರೆವಿನ್ಯೂ ಇರ್ಬೋದು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲ ಆಮೇಲೆ ಆದರೆ ತಾಲೂಕು ಮಟ್ಟದಲ್ಲಿ ಇನ್ನೊಂದು ಎಲ್ಲ ಇಲಾಖೆಗಳದ್ದು ಒಂದು ಆಯೋಜನೆ ಮಾಡೋಣ ಈ ತಿಂಗಳಲ್ಲಿ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೇನೆ. ಜೈ.
ಗಣೇಶ್ ಸರ್ ಸರ್ ಕೊಟ್ಟು ನಿಂತ್ಕೊಳ್ಳಿ ಸರ್ ಹತ್ರ ಬನ್ನಿ. ಓಕೆ ಗೆ ನಮ್ಮ RDPR ಕ್ರೀಡಾ ಸಮಿತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಕ್ರೀಡಾ ಸಮಿತಿಯ ಸದಸ್ಯರುಗಳು ಮತ್ತು ನೌಕರರ ಸಂಘದ ನಿರ್ದೇಶಕರುಗಳು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಅತಿಥಿ ಗಣ್ಯರು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಕೊಳ್ತಾ ಇದ್ದಾರೆ. ಈ ನಮ್ಮ ಮಾನ್ಯ ಕಾರ್ಯಾಧ್ಯಕ್ಷರು ಮತ್ತು ಜಿಲ್ಲಾ PDO ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸಹಾಯಕ ಮತ್ತು ನೌಕರರ ವರ್ಗದವರನ್ನು ಮತ್ತು ಕ್ರೀಡಾಪಟುಗಳನ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಈ ಒಂದು ಕ್ರೀಡಾ ಹಬ್ಬ ಕೂಡಲೇ ಸರ್ ಬಲೂನ್ ದಯವಿಟ್ಟು ಬಲೂನ್ ತಗೊಂಬನ್ನಿ. ವಿಭಾಗದ ಉಪವಿಭಾಗಾಧಿಕಾರಿಗಳು ಬಾಲಿಂಗ್ ಮಾಡುವ ಮೂಲಕ ನಮ್ಮ ಮೂಲಕ ಆಕಾಶದೆತ್ತರಕ್ಕೆ ಮತ್ತೊಮ್ಮೆ ಈ ಕ್ರೀಡಾಕೂಟವನ್ನ ಮೆರುಗುಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಡೊಳ್ಳು ವಾದ್ಯದವರು ಮತ್ತು ಟೀಮ್ನವರು ದಯವಿಟ್ಟು ಎಲ್ಲ ಬನ್ನಿ. ಸರ್ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹೀಲಿಯಂ ಬಲೂನ್ ಅನ್ನು ಆಕಾಶದೆತ್ತರಕ್ಕೆ ಹಾರಿಸಿ ಊಟಕ್ಕೆ ಮೆರುಗನ್ನು ನೀಡಿದಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಮತ್ತು ಎಲ್ಲ ಅತಿಥಿ ಗಣ್ಯರಿಗೂ ಮತ್ತೊಮ್ಮೆ